ಇನ್ನೊಂದು ಮಾತು ಹೇಳ್ತೀನಿ. ಏನಂದ್ರೆ ಇವತ್ತ ಬಂಗಾರದ ಅಕ್ಷರಗಳದಾಗ ಬರೆದಿಡಬೇಕು. ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು. ಬಸವ ತತ್ವಕ್ಕ, ಬಸವ ಧರ್ಮಕ್ಕ, ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ 12ನೇ ಶತಮಾನದ ನಂತರ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು. ಸ್ವತಂತ್ರ ಧರ್ಮ ಅಂತ. ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ, ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು. ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ. ಈಗಾಗಲೇ ಅದನ್ನ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ಅದನ್ನ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದು ಇಂದಲ್ಲ ನಾಳೆ ಅದು ಆಗೇ ಆಗ್ತದೆ ಎಂದು ಹುಸಿ ಹೋಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಇದ್ದೀನಿ. ಬಂಧುಗಳೇ, ಹೆಚ್ಚು ವಿಷಯ ಹೇಳಂಗಿಲ್ಲ, ಸಮಯ ಬಹಳ ಕಡಿಮೆ ಇದೆ. ಆ ದೃಷ್ಟಿಯಿಂದ ಎಲ್ಲಕ್ಕೂ ಅವರು ಬಹುತೇಕ ಸಿದ್ದರಾಮಯ್ಯನವರು ಇವತ್ತ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ, ಬಸವ ಕಾರ್ಯಗಳನ್ನ. ಒಂದಲ್ಲ, ಅವರು ಈಗಾಗಲೇ ಜಾಮದಾರ್ ಸರ್ ಅನೇಕ ಅವ್ರ ಕಾರ್ಯಗಳನ್ನ ಮಾಡಿದ್ದು ಹೇಳಿದ್ದಾರೆ, ನಾ ಮತ್ತೆ ಪುನರುಚ್ಚರಿಸುವುದಿಲ್ಲ. ಆದರೆ ಒಂದು ಮಾತನ್ನ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ, ಬಹಳ ಖುಷಿಯಿಂದ ನಾನು ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ, ಹೇಗೆ ನಿಜಲಿಂಗಪ್ಪನವರು ಕಳಂಕರಹಿತ ರಾಜಕಾರಣಿಗಳಾಗಿದ್ರು, ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕಳಂಕರಹಿತ ರಾಜಕಾರಣಿಯಾಗಿದ್ದಾರೆ, ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ ಅಂತ ನಾನು ಬಹಳ ಖುಷಿಯಿಂದ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಅವರು ಹೋದ ವರ್ಷ ಸಿದ್ದರಾಮಯ್ಯನವರಿಗೆ ನೆನಪಿರಬೇಕು, ಹೋದ ವರ್ಷ ಬಸವ ಕಲ್ಯಾಣದಲ್ಲಿ ಅವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಸನ್ಮಾನ ಸಮಾರಂಭ ಇತ್ತು. ಆ ಸನ್ಮಾನ ಸಮಾರಂಭದಲ್ಲಿ ತಾವು ಹೇಳಿದಿರಿ, ನಾನು ಅನುಭವ ಮಂಟಪದಲ್ಲಿ ಅದು ಸ್ಥಾವರ ಕಟ್ಟಡ ಆಗ್ತದೆ, ಅದು ಅಂತಾರಾಷ್ಟ್ರೀಯ ಜನ ಎಲ್ಲ ಬಂದಲ್ಲಿ ನೋಡ್ತಾರೆ, ದೇಶ ವಿದೇಶಗಳಿಂದ ಜನ ಬರ್ತಾರೆ, ದೂರಿಲ್ಲ. ಆ ಅನುಭವ ಮಂಟಪ ಈಗಾಗಲೇ ಬರ್ತಾ ಇದ್ದಾರೆ, ಮುಂದೆ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಬರ್ತಾರೆ. ಆ ಬೃಹತ್ ಪ್ರಮಾಣದಲ್ಲಿ ಬಂದಾಗ ಅಲ್ಲಿ ವಚನಗಳ ಅಧ್ಯಯನ ಮಾಡಲಿಕ್ಕೆ ಅನುಭವ ಮಂಟಪ ಅದು ಸ್ಥಾವರ, ಅದಕ್ಕೆ ಜಂಗಮತ್ವ ಪಡಿಬೇಕಾದ್ರೆ ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ತಮಗೆ. ಅದನ್ನ ತಾವು ಏನು ಹೇಳಿದ್ರಿ, ಈ ವರ್ಷ ಇಲ್ಲ ಮುಂದಿನ ವರ್ಷ ನಾನು ಖಂಡಿತ ಮಾಡ್ತೀನಿ ಅಂತ ತಾವು ಹೇಳಿದಿರಿ. ಅದನ್ನ ಎಂದು ಹೇಳಿದನ್ನ ತಾವು ಮಾಡೇ ಮಾಡ್ತೀರಿ ಅಂತ ನಮ್ಮೆಲ್ಲ ಗುರುಗಳಿಗೆ ವಿಶ್ವಾಸ, ನಂಬಿಕೆ ಅದ. ಆದ್ರಿಂದ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೀತದೆ. ತಾವು ವಚನ ವಿಶ್ವವಿದ್ಯಾಲಯ ಅಂದ ಕೂಡಲೇ ಬಜೆಟ್ ಭಾಳ ಬೇಕಂತಲ್ಲ, ಗಂಗಾ ನದಿ ಹುಟ್ಟಾಗ ಸಾಣದೇ ಹುಟ್ಟುತ್ತದೆ, ಭಾಳ ಸಾಣದಿರ್ತದೆ. ಬರ್ತಾ 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 ಬೃಹತ್ ಆಯ್ತದೆ. ತಾವು ಹೆಸರಿಟ್ಟರೆ ಸಾಕು, ಅದು ಮುಂದೆ ಬೆಳೆಯುವಾಗ ಬೆಳೀತದ, ಆಗ್ತದ. ಆದ್ರಿಂದ ವಚನ ವಿಶ್ವವಿದ್ಯಾಲಯ ಅಂದ್ರೆ ಹೆಂಗ ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ, ಮತ್ತ ಸಂಗೀತ ವಿಶ್ವವಿದ್ಯಾಲಯ ಇದೆ, ಅದೇ ಮಾದರಿಯಲ್ಲಿ ವಚನ ವಿಶ್ವವಿದ್ಯಾಲಯವು ತಾವು ಮಾಡಬೇಕು, ಮಾಡ್ತೀನಿ ಅಂದಿದ್ದೀರಿ, ತಾವು ಮಾಡ್ತೀರಂತ ನಾವೆಲ್ಲ ನಮಗೆ ನಂಬಿಕೆ ಇದೆ. ಅಷ್ಟೇ ಅಲ್ಲ, ತಾವು ಅದು ಏನು ಎಲ್ಲ ವಿಶ್ವವಿದ್ಯಾಲಯ ಅಫಿಲಿಯೇಷನ್ ಅದು ಏನೂ ಇರಂಗಿಲ್ಲ. ಅಲ್ಲಿ ಸಂಶೋಧನೆ, ಅಲ್ಲಿ ಚಿಂತನೆ, ಸಂಶೋಧನೆ ಅಲ್ಲಿ ನಡೀತದೆ. ಅದಕ್ಕೆ ವಚನ ವಿಶ್ವವಿದ್ಯಾಲಯ ತಾವು ಮಾಡೇ ಮಾಡ್ತೀರನ್ನುವಂಥ ನಂಬಿಕೆಯನ್ನ ನಾವು ಹೊಂದಿದ್ದೀವಿ. ತಾವು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಒಂದು ಮಾತನ್ನು ಕೇಳಿಕೊಂಡು, ತಾವು ವಚನ ವಿಶ್ವವಿದ್ಯಾಲಯ ಮಾಡಿದರೆ
ಅದು ಇನ್ನೊಂದು ಇತಿಹಾಸ, ಹೊಸ ಇತಿಹಾಸ ಬರೆದಂತಾಗ್ತಾರೆ. ಸಾಂಸ್ಕೃತಿಕ ನಾಯಕ ಅಂತ ಬರೆದು ಇಡೀ ಭಾರತಕ್ಕೆ ಮಾದರಿ ತಾವಾಗಿದ್ದೀರಿ. ಅಷ್ಟೇ ಅಲ್ಲ, ಈ ವಚನ ವಿಶ್ವವಿದ್ಯಾಲಯವನ್ನು ಮಾಡಿದರೆ ಅದು ಶರಣರಿಗೆ ಹತ್ಯೆ ಆಗ್ಯದ, ಅವ್ರಿಗೆ ಕೊಲೆ ಮಾಡಿದ್ದಾರೆ. ರಾಜಶಾಹಿ ಪುರೋಹಿತಶಾಹಿಗಳೆಲ್ಲ ಶರಣರ ಕಲ್ಯಾಣದಲ್ಲಿ ಹತ್ಯಾಕಾಂಡ ಆಗ್ಯದ. ಹರಳೆಯ ಮಧುವರಸರಿಗೆ ಎಡೆಹುಟಿ ಶಿಕ್ಷೆ ಆಗ್ಯದ. ಅವ್ರ ರಕ್ತಕ್ಕೆ ಅವ್ರ ಬಲಿದಾನಕ್ಕೆ ಬೆಲೆ ಬರಬೇಕಾದ್ರೆ ಆ ವಚನ ವಿಶ್ವವಿದ್ಯಾಲಯ ಮಾಡಿ ಅವ್ರ ಋಣವನ್ನು ನಾವು ತೀರಿಸ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಂಡು